ಮಂಜುನಾಥ್ ಅವರ ಬ್ರದರ್ ಇನ್ ಲಾ ಸರ್. ತೀರ್ಥಹಳ್ಳಿಲಿರೋದು ನಾವು. ನನಗೆ ಸುಮಾರು 4 ಗಂಟೆ ಹೊತ್ತಿಗೆ ನಮ್ಮ ಮಂಜುನಾಥ್ ಅವರ ಸ್ನೇಹಿತರು ಗಣೇಶ್ ಭಟ್ರು ಅಂಥೇಳಿ ಅವರು ಕಾಲ್ ಮಾಡಿ ಫಸ್ಟ್ ವಿಷಯ ತಿಳಿಸಿದರು. ನಮಗೆ ಒಂಥರ ಮೆಂಟಲಿ ಬ್ಲ್ಯಾಂಕ್ ಔಟ್, ಏನು ರಿಯಾಕ್ಟ್ ಹೊರಗಡೆ ಇದ್ದೆ, ನಾನು ಮನೇಲಿರಲಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಮತ್ತು ತಕ್ಷಣ ಪಲ್ಲವಿಗೆ ಫೋನ್ ಮಾಡಿದೆ, ಮಂಜುನಾಥ್ ಅವರ ಮಿಸ್ಸಸ್ಸಿಗೆ. ಅವರು ಹಾಸ್ಪಿಟ್ಲಲ್ಲಿದ್ದರು ಆ ಟೈಮಲ್ಲಿ. ಅವರು ಕೂಡ ತುಂಬ ಇದಾಗಿದ್ದರು, ಪ್ಯಾನಿಕ್ಕಾಗಿ ಒಂಥರ ಇದಾಗ್ಬಿಟ್ಟಿದ್ರು. ವಿಷಯ ಹೇಳಿದರು ಅವರು, ಆದರೆ ಹಿಂಗಾಗಿದೆ, ಈ ಥರ ಎಲ್ಲ ಅಟ್ಯಾಕ್ ಆಗಿದೆ, ಈ ಥರ ಅಂತೆಲ್ಲ ಹೇಳಿದರು. ಆದರೂ ನನಗೆ ನಂಬೋಕ್ಕಾಗಲಿಲ್ಲ ವಿಷಯನ. ಅಂದರೆ ಇದೊಂಥರ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾವೆಲ್ಲ ಈ ಥರದ್ದು ಸಿಚುವೇಷನನ್ನು. ನಾನು ಅವ್ರಿಗೆ ಹೋಗ್ಬೇಕಾದ್ರೂ ಬಿ ಸೇಫ್ ಅಂತಲೇ ಒಂದು ಮೆಸೇಜ್ ಹಾಕಿದ್ದೆ ಹೋಗೋಕ್ಕೆ ಮುಂಚೆ. ಈ ಥರ ಆಗುತ್ತೆ ಅಂತ ನಮಗೆ ಯಾರಿಗೂ ಒಂದು ಇದಿಲ್ಲ, ನಾಡಿದ್ದು ಬರ್ತಾರೆ ವಾಪಸ್ಸು ಅನ್ನೋ ಒಂದು ಆಶಾಭಾವನೆ, ನಿರೀಕ್ಷೆ ಇತ್ತು ನಮಗೆ. ನನ್ನ ಮನೆಯವರಿಗೂ ಕೂಡ ತಕ್ಷಣ ಹೇಳಲಿಲ್ಲ ಈ ಥರದ ಸುದ್ದಿನ. ಮತ್ತು ನಾನು ಅವರು ಪಲ್ಲವಿಯವರು ಮಾತಾಡಿ ಆಮೇಲೆ ಅದು ಕಾಲ್ ಕಟ್ಟಾಗ್ಬಿಡ್ತು. ಅಲ್ಲಿ ಏನೋ ಬಹುಶಃ ಡಿಸ್ಟರ್ಬೆನ್ಸ್ ಇತ್ತು, ಬ್ಯಾಟ್ರಿ ಇಶ್ಯೂಸ್ ಇತ್ತು, ಏನೋ ಪ್ರಾಬ್ಲಮ್ ಇತ್ತು. ಅವ್ರು ಮಾತಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಇಟ್ಟರು ಸರ್ ಅವರು. ಪಲ್ಲವಿಯವ್ರಿಗೆ ನಾನು ಒಂದು 4:05, 4:10 ಆಗಿರ್ಬೋದು ಆ ಟೈಮಲ್ಲಿ. ನಮ್ಮ ಇವರು ಕಾಲ್ ಮಾಡಿದ ಕೂಡ ತಕ್ಷಣ ತಿಳಿಸ್ದೆ ನಾನು. ಆಮೇಲೆ ಮನೆಗೆ ಹೋಗಿ ಹೀಗೆ ಅಟ್ಯಾಕ್ ಆಗಿದೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ವಿಷಯನ, ಹೀಗೆ ಯಾತ್ರಿಗಳ ಮೇಲೆ ಇದಾಗಿದೆ ಅಂತ ವಿಷಯ. ಅಷ್ಟೊತ್ತಿಗೆ ಬೇರೆ ಬೇರೆ ಚಾನಲ್ಗಳಲ್ಲೂ ಕೂಡ ಅದು ಬಂತು, ಪ್ರಸಾರ ಆಯಿತು. ಅದರಲ್ಲೂ ಅವರ ಪಲ್ಲವಿಯವರ ಚಿತ್ರವನ್ನು ಕೂಡ ತೋರಿಸಿದ್ರು ಆ ಚಾನಲ್ಗಳಲ್ಲಿ. ಆವಾಗ ನಮಗೆ ಸ್ವಲ್ಪ ಆತಂಕ ಜಾಸ್ತಿ ಆಯಿತು. ನಾನು 2-3 ಸಲ ನಮ್ಮ ಇವರಿಗೆ ಮಂಜು ಅವ್ರ ಫ್ರೆಂಡಿಗೆ ಮತ್ತೆ ಕಾಲ್ ಮಾಡಿದೆ, ಏನೋ ಒಂದು ಹೋಪ್ ಇದಾಗ್ಬೋದು ಹಾಗೆ ಅಂತೆಲ್ಲ ಆಶಾಭಾವನೆಯಿಂದ. ಪಲ್ಲವಿಯವ್ರಿಗೆ ಮತ್ತು ಅದಕ್ಕೂ ಇದಾಗಲಿಲ್ಲ, ಕನೆಕ್ಟ್ ಆಗಲಿಲ್ಲ, ಮಾಡೋದಾಗಲಿ ಬೇರೆ ಬೇರೆ ಕಾರಣದಿಂದ ಬಹುಶಃ ಆಗಲಿಲ್ಲ ಅದು. ಆಮೇಲೆ ತಕ್ಷಣ ನಮ್ಮ ಮನೆಯವರಿಗೂ ಕೊನೆಗೆ ಕನ್ಫರ್ಮ್ ಆಯಿತು. ಇದಾದಮೇಲೆ ಎಲ್ಲ ಒಟ್ಟಿಗೆ ಹೊರಟು ಬಂತು. ಪಲ್ಲವಿಯವರು ಅದೇ ಹೇಳಿದರು, ನಮಗೆ ಹಿಂಗೆ ಪಹಲ್ಗಾಮಲ್ಲಿ ಇದ್ದಿದ್ದು ನಾವು, ಅಲ್ಲಿ ಟ್ರೆಕ್ಕಿಂಗ್ ಅಂತ ಹೋದಾಗ ಸುಮಾರು 3-4 ಜನ ಮುಸ್ಕುದಾರಿಗಳು, ಇವರು ಟೆರ್ರಿಸ್ಟ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ಎಲ್ಲ ಗಂಡಸರನ್ನೆಲ್ಲ ಇದು ಮಾಡಿ ಐಡೆಂಟಿಟಿ ಕೇಳಿ ಸಪ್ರೇಟ್ ಇದು ಮಾಡಿ ಅವರ ಕಣ್ಣೆದುರಿಗೆ ಪಾಯಿಂಟ್ ಬ್ಲಾಂಕಲ್ಲಿ ಇದು ಮಾಡಿದರು, ಶೂಟ್ ಮಾಡಿದರು. ನಮ್ಮನ್ನು ಇದು ಮಾಡಿ ಅಂತ ನಾನು ಹೋಗಿ ಕೇಳ್ಕೊಂಡೆ ಹೀಗೆ ಅಂತೆಲ್ಲ. ಅದು ಆಲ್ರೆಡಿ ಬಂದಿದೆ ಚಾನಲ್ಗಳಲ್ಲೆಲ್ಲ, ಸೇಮ್ ಅದೇ ವಿಷಯನೇ ಎಲ್ಲ ಇದು ಮಾಡಿದರು. ನನ್ನ ಭಾಳ ಅವರು ಇದನ್ನು ನಾವು ಹೋಗಲೇಬಾರ್ದಿತ್ತು, ಹೀಗೆ ಒಂಥರ ಭಾಳ ಇದಾಗಿದ್ದರು. ಮತ್ತು ಜಾಸ್ತಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಆ ಟೈಮಲ್ಲಿ, ಅವರಿಗೂ ಆಗ್ತಿರಲಿಲ್ಲ, ನನಗೂ ಆ್ಯಕ್ಚುಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲಿಲ್ಲ, ಹೀಗೆಲ್ಲ ಆಗಿದೆ ಅಂತ ಇದು ಮಾಡಿದಾಗ. ಸುಮಾರು ಟೈಮ್ ಬೇಕಾಯ್ತು. ಮಂಜುನಾಥ್ ಅವರು ನಮ್ಮ ಭಾವನಟನಕ್ಕಿಂತ ಅವರು ನನಗೆ ಅಂತಲ್ಲ ಎಲ್ಲರಿಗೂ ಬೇಕಾದವರಾಗಿದ್ದರು. ಭಾಳ ಸೋಷಿಯಲ್ ನೇಚರು, ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ. ಯಾವುದೇ ಕಾರ್ಯಕ್ರಮ ಇರಲಿ, ಯಾರಿಗೆ ಏನೇ ಒಂದು ಹೆಲ್ಪ್ ಬೇಕು, ಸಹಾಯ ಬೇಕು ಅಂದರು ಎಲ್ಲರಿಗಿಂತ ಮುಂದೆ ನಮ್ಮ ಮಂಜುನಾಥ್ ಅವರು ಎಲ್ಲರಿಗಿಂತ ಮುಂದೆ ಇರ್ತಿದ್ರು. ಅವರು ಇವರು ಅಂತಲ್ಲ, ನನ್ನ ಫ್ರೆಂಡ್ ಯಾರೋ ಒಬ್ಬರಿಗೆ ಪ್ರಾಬ್ಲಮ್ ಆದಾಗ, ಏನೋ ಒಂದು ಹೆಲ್ತ್ ಇಶ್ಯೂ ಆದಾಗ ಅವ್ರು ಹೋಗಿ ಅದೆಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಹೀಗೆ ಎಲ್ಲರಿಗೂ, ನನಗೂ ಅಷ್ಟೇ, ಎಲ್ಲರಿಗೂ ತುಂಬ ಸಂಬಂಧಕ್ಕಿಂತ ಹೆಚ್ಚು ಒಬ್ಬ ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಅವರು. ಸೋಷಿಯಲ್ ನೇಚರು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಿದ್ದವರು. ಅವ್ರಿಗೆ ಈ ಥರ ಆಗೋದನ್ನು ಭಗವಂತನೂ ಕ್ಷಮಿಸಲ್ಲ ಅಂತ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ನಮ್ಮ ಇವರೆಲ್ಲ ಮಾತಾಡಿದ್ದಾರೆ ಆಲ್ರೆಡಿ. ಬಹುಶಃ ನಾಳೆ ಬೆಳಗ್ಗೆ ಅದು ಪ್ರೋಸೆಸ್ ಇನಿಷಿಯೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವಿನ್ನು ಅಪ್ಡೇಟಿಗೆ ಕಾಯ್ತಾ ಇದ್ದೀವಿ. ಅದ್ರ ಬಗ್ಗೆ ಅಪ್ಡೇಟ್ಗಳು ನಮಗಿನ್ನೂ ಕನ್ಫರ್ಮ್ ಆಗಬೇಕು. ಮೋಸ್ಟ್ ಪ್ರಾಬಬಲಿ ಪಲ್ಲವಿ ಮತ್ತು ಅವರ ಮಗ ನಮಗೆ ಬಂದಿರೋ ಸದ್ಯದ ಮಾಹಿತಿ ಪ್ರಕಾರ ನಾಳೆ ಬೆಳಗ್ಗೆ ಅವರು ಅಲ್ಲಿಂದ ಹೊರಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅವರ ಪಾರ್ಥಿವದ ಬಗ್ಗೆ ಇನ್ನೂ ಖಚಿತವಾಗಿ ನಮಗೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಂದ ಮೇಲೆ ನಾವು ತಿಳಿಸ್ತೀವಿ ಸರ್. ನನ್ನ ಹೆಸರು ಅಶ್ವಿನ್ ಅಂತ ಸರ್. ಹಾಂ.